ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಹೇಳಿಲ್ವ ಚರಣ್ ಅತ್ತೆ ಮನಸ್ಸಲ್ಲಿ ಕೋಪ ನಿಲ್ಲಲ್ಲ ಅಂತ, ಅವರು ನಮ್ಮನ್ನು ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಂತ ಹೇಳಿದ್ದೆ ತಾನೆ ಅಂತಾಳೆ ಬೃಂದ. ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ್ದು ನನ್ನ ಮಗ ಚರಣನ್ ಮಾತ್ರ. ಅರ್ಜುನ್ ಚರಣ್ ಇಬ್ಬರು ನಮ್ಮನೆ ಮಕ್ಕಳೇ, ಒಪ್ಕೋತೀನಿ. ಆದರೆ ಅವ್ರು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ನಿನ್ನನ್ನು ಭಾರ್ಗವಿನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದಿದ್ದು ಅಂತಾರೆ ನಿರ್ಮಲಾ. ಏನು ಮಾತಾಡ್ತಿದ್ಯಾ ನಿರ್ಮಲಾ? ಭಾರ್ಗವಿನೇ ಕೋರ್ಟಲ್ಲಿ ವಾದ ಮಾಡಿ ಜೆಪಿಗೆ ನ್ಯಾಯ ಕೊಡಿಸಿದ್ದು ಅಂತ ಮಗು ಬಗ್ಗೆ ಯಾಕೆ ನಿನಗೆ ಕೋಪ ಅಂತಾರೆ ಶಕುಂತಲಾ. ಮಗು ಅಲ್ಲ ಅತ್ತೆ, ಮನೆ ಹಾಳಿ. ಅಷ್ಟಕ್ಕೂ ಅವಳು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಅವಳು ಜೆಪಿನ ಉಳಿಸಿರೋದು ಅಷ್ಟೇ. ಗನಂದಾರಿ ಕೆಲಸ ಮಾಡಿದಾಳೆ ಅನ್ನೋ ಥರ ಮಾತಾಡಬೇಡಿ ಅತ್ತೆ. ಅವಳೇ ಪ್ಲ್ಯಾನ್ ಮಾಡಿ ಜೈಲಿಗೆ ಕಳಿಸಿ ಅವಳೇ ವಾಪಸ್ ಕರ್ಕೊಂಡು ಬಂದಿರೋ ಥರ ನಾಟಕ ಮಾಡಿದಾಳಷ್ಟೇ ಅಂತಾರೆ ನಿರ್ಮಲಾ. ಅದು ಅವಳು ಮಾಡಿರೋ ತಪ್ಪಲ್ಲ ಅತ್ತೆ, ನೀವೇ ಹೇಳಿ. ನಾನು ಯಾವತ್ತಾದರೂ ನಮ್ಮ ಮನೆಗೆ ಕೆಟ್ಟದ್ದನ್ನು ಬಯಸಿದ್ದೀನ ಅಂತಾಳೆ ಬೃಂದ. ಹಾಲು ಯಾವುದು ಕಳ್ಳಿ ಹಾಲು ಯಾವುದು ಅಂತ ನನಗೆ ಅರ್ಥ ಆಗುತ್ತೆ ಬೃಂದ. ನೀನು ಬಂದು ನಮ್ಮ ಮನೆನ ಅರ್ಧ ಮುಳುಗಿಸಿದ್ದೆ, ಆದರೆ ನಿನ್ನ ತಂಗಿ ಬಂದು ಪೂರ್ತಿ ಮುಳುಗಿಸ್ಬಿಟ್ಲು. ಅಕ್ಕ ತಂಗಿ ಇಬ್ಬರೂ ಸೇರಿಕೊಂಡು ನಮ್ಮನ್ನು ಸರ್ವನಾಶ ಮಾಡಿಬಿಟ್ರಿ. ಇವಾಗ ಸಮಾಧಾನನ ಅಂತಾರೆ ನಿರ್ಮಲಾ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೇನೋ ಮಾತಾಡಬೇಡ. ನಮ್ಮ ಟೈಮ್ ಸರಿ ಇಲ್ಲ ಅಂದಮೇಲೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳು? ಈ ಕಷ್ಟದಿಂದನೇ ಅಲ್ವಾ ನಾವೆಲ್ಲರೂ ಒಬ್ಬರನ್ನೊಬ್ಬರು ಅರಿತು ಒಂದಾಗಿರೋದು ಅಂತಾರೆ ಶಕುಂತಲಾ. ನಾವಿಬ್ಬರು ಹೊರಟೋದ್ರೆ ನೀವು ಚೆನ್ನಾಗಿರ್ತೀರಾ ಅಮ್ಮ ಅಂತಾನೆ ಚರಣ್. ಸುಮ್ಮನೆ ಏನೇನೋ ಮಾತಾಡಬೇಡ ಚರಣ್, ನಡಿ ಒಳಗಡೆ ಬಾ ಅಂದೆ ಅಂತ ಶಕುಂತಲಾ ಹೋಗ್ತಾರೆ. ಚರಣ್ ಹೋಗ್ತಾನೆ. ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ ಅಂತ ನಿರ್ಮಲಾ ಹೋಗ್ತಾರೆ. ನನಗೇನು ಈ ದರಿದ್ರ ಮನೇಲಿ ಇರೋ ಆಸೆ ಇದೆಯಾ? ಗಂಡನ ಮುಖ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಆ ಭಾರ್ಗವಿಯಿಂದ ಶ್ರೀಮಂತಿಕೆನೂ ಕಳ್ಕೊಂಡೆ, ಇನ್ನೊಂದು ಕಡೆ ಮನೇಲಿ ಇದ್ದಿದ್ದ ಮರ್ಯಾದೆನೂ ಕಳ್ಕೊಂಡೆ. ತಪ್ಪು ಮಾಡೋದೆಲ್ಲ ಅವಳು, ಅನ್ಸ್ಕೊಳ್ಳೋದೆಲ್ಲ ನಾನು. ಇರಲಿ, ಮೊದಲು ಆ ಭಾರ್ಗವಿಗೆ ಒಂದು ಗತಿ ಕಾಣಿಸಿ ಆಮೇಲೆ ದರಿದ್ರದಿಂದ ಆಚೆ ಹೋಗೋದು ಹೇಗೆ ಅಂತ ದಾರಿ ಹುಡುಕ್ತೀನಿ ಅಂತಾಳೆ ಬೃಂದ. ಈಚೆ ಅರ್ಜುನ್, ಈ ಕೇಸ್ ಜಂಜಾಟದಲ್ಲಿ ನಾವು ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಲಾಯರ್ಸ್ ಆಗೇ ಇದ್ವಿ. ಕೊನೆಯದಾಗಿ ನಾವು ಪ್ರೀತಿಯಿಂದ ಇದ್ದಿದ್ದು ಯಾವಾಗ ಅಂತ ಹೇಳಿ ನೋಡೋಣ. ನೋಡಿದ್ರಾ, ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡೋ ಹಂತಕ್ಕೆ ಬಂದಿದ್ದೀರಾ. ನನಗೆ ಇವಾಗ ಬರೀ ಲಾಯರ್ ಭಾರ್ಗವಿ ಕಾಣಿಸ್ತಾ ಇಲ್ಲ, ನನ್ನ ಡಗರ್ ಪುಟ್ಟಿ ಇಲ್ಲೆಲ್ಲೋ ಕಳೆದು ಹೋಗಿದ್ದಾರೆ ಅಂತಾನೆ. ಏಯ್ ಅಳಿಮಯ್ಯ, ಏನು ಮಾತಾಡ್ತಿದ್ಯಾ? ನಿಮ್ಮ ಡ್ಯಾಡ್ ಕೇಸನ್ನು ಗೆಲ್ಲಿಸಿದಾಳೆ, ಆ ತಲೆ ಬಿಸಿಲಿ ಮರ್ತೋಗಿದ್ದಾಳೆ, ಹಾಗಂತ ಹೀಗೆಲ್ಲ ಮಾತಾಡೋದಾ ಅಂತಾನೆ ಶ್ರೀಮಂತ. ಹೌದಲ್ವ ಮಾವ? ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಅರ್ಜುನ್ ಶೇಕ್ ಹ್ಯಾಂಡ್ ಮಾಡ್ತಾ. ನಿಮ್ಮ ಈ ಸಹಾಯವನ್ನು ನಾನು ಯಾವತ್ತೂ ಮರೆಯಲ್ಲ. ನೋಡು ಮಾವ, ಅವ್ರು ಮಾಡೋ ಕೆಲಸನ ಅಪ್ರಿಸಿಯೇಟ್ ಮಾಡೋದಾದರೆ ಹೀಗೆ ಅನ್ಬೋದು, ಆದರೆ ನನಗೆ ಪ್ರೀತಿಸೋಕ್ಕೆ ನನ್ನ ಟಗರು ಪುಟ್ಟಿನೇ ಬೇಕಲ್ವಾ ಅಂತಾನೆ ಅರ್ಜುನ್. ನಾನು ಕೆಲಸ ಮಾಡೋದ್ರಿಂದನೇ ನಮ್ಮ ಮಧ್ಯೆ ಗ್ಯಾಪ್ ಜಾಸ್ತಿ ಆಯಿತು ಅನ್ನಿಸ್ತಿದ್ಯಾ ಪಾರ್ಥ ಅಂತಾಳೆ ಭಾರ್ಗವಿ. ಖಂಡಿತ ಇಲ್ಲ, ನಾವಿಬ್ಬರು ದೂರ ಇರೋಣ ಅಂತ ನಾನು ಹೇಳಿದ್ನಲ್ಲ ಅಂತಾನೆ ಅರ್ಜುನ್. ಮತ್ತು ಇದರಲ್ಲಿ ಈಗ ನನ್ನ ತಪ್ಪೇನಿದೆ ಅಂತಾಳೆ ಭಾರ್ಗವಿ. ತಪ್ಪೇನಿಲ್ಲ, ಹೇಗೆ ಹೇಳಲಿ? ನಾವಿಬ್ಬರು ಪ್ರೀತಿ ಮಾಡುವಾಗ ನೀವು ಕೋರ್ಟ್ಗೆ ಹೋಗ್ತೀರಿ, ಕೇಸ್ ಹ್ಯಾಂಡಲ್ ಮಾಡ್ತಿದ್ರಿ, ಹಾಗಂತ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಕಮ್ಮಿ ಆಗಿತ್ತಾ? ಇಲ್ಲ. ಯಾವುದಾದ್ರೂ ಮನಸ್ತಾಪ ಆಗ್ತಿತ್ತಾ? ಇಲ್ವೇ ಇಲ್ಲ. ಅದೇನೇ ಸಮಸ್ಯೆ ಬಂದರೂ ನಮ್ಮ ಪ್ರೀತಿ ಒಂದಕ್ಕೆ ಜಾಸ್ತಿನೇ ಬೆಲೆ ಇರ್ತಿತ್ತು. ನಮ್ಮಿಬ್ಬರಲ್ಲೂ ನಮ್ಮ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಶ್ರಮ ಕಾಣ್ತಿತ್ತು. ಅದೇ ಪ್ರೀತಿ ನನ್ನ ಟಗರು ಪುಟ್ಟಿನ ಲವರ್ ಇಂದ ಹೆಂಡತಿ ಆಗೋ ಹಾಗೆ ಮಾಡಿದ್ದು. ಇದನ್ನೆಲ್ಲ ನಾನು ಕೋಪದಿಂದ ಹೇಳ್ತಿಲ್ಲ, ನಿಮ್ಮನ್ನು ಪ್ರೀತಿಸಿರೋ, ನಿಮ್ಮಿಂದ ಅರ್ಧನೇ ಬಯಸಿರೋ ಪಾರ್ಥನಾಗಿ ಹೇಳ್ತಿದ್ದೀನಿ ಅಂತಾನೆ ಅರ್ಜುನ್. ಅಳಿಮಯ್ಯ, ನಿನಗೆ ಇವಾಗ ಏನು ಬೇಕು ಅಂತ? ನನಗೆ ಮತ್ತೆ ಅದೇ ಟಗರು ಪುಟ್ಟಿ ಬೇಕು ಅಂತಾನೆ ಅರ್ಜುನ್. ನಾನು ಮತ್ತೆ ಇವ್ರ ಮನಸ್ಸನ್ನ ಗೆಲ್ಲಬೇಕು ಅಂತಿದ್ದಾರೆ ಶ್ರೀಮಂತಪ್ಪ ಅಂತಾಳೆ ಭಾರ್ಗವಿ. ನೀವಿಬ್ಬರು ಈಗ ಮದುವೆನೇ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಇದರಲ್ಲಿ ಸೋಲೋದು ಗೆಲ್ಲೋದು ಏನಿದೆ? ಓನ್ಲಿ ಪ್ರೀತಿ ಅಷ್ಟೇ ಅಂತಾನೆ ಶ್ರೀಮಂತ. ಅದೇ ನಾವು ಮಾಡೋ ದೊಡ್ಡ ತಪ್ಪು. ಮದುವೆ ಆಗಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂದ್ಕೊಳ್ತೀವಿ, ಮೊದಲಿನ ಹಾಗೆ ಎಫರ್ಟ್ಸ್ ಹಾಕೋದನ್ನು ನಿಲ್ಲಿಸ್ಬಿಡ್ತೀವಿ. ಪ್ರೀತಿ ಅಂದರೆ ಐ ಲವ್ ಯು ಅಂತ ಬರೀ ಬಾಯಲ್ಲಿ ಹೇಳೋ ಮಾತಲ್ಲ, ನಮ್ಮ ಪ್ರತಿ ನಡೆ ನುಡಿ ಕೆಲಸದಲ್ಲಿ ಕಾಣುತ್ತೆ. ಇವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಂಬೋ ಅದೇ ಟಗರು ಪುಟ್ಟಿಯಾಗಿ ಅವ್ರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ ಅಂತಾಳೆ ಭಾರ್ಗವಿ. ಮಗಳೇ, ಅವನ ಮಾತಿಂದ ಎಷ್ಟೆಲ್ಲ ಅರ್ಥ ಆಯ್ತಾ ನಿನಗೆ ಅಂತಾನೆ ಶ್ರೀಮಂತ. ಅದನ್ನೇ ಪ್ರೀತಿ ಅನ್ನೋದು ಅಂತಾಳೆ ಭಾರ್ಗವಿ. ಸರಿ ಭಾರ್ಗವಿ, ಇದೆಲ್ಲ ನಿಮ್ಮ ಕೈಯಿಂದ ಸಾಧ್ಯನಾ ಅಂತಾನೆ ಅರ್ಜುನ್. ನಿಮ್ಮ ಟಗರು ಪುಟ್ಟಿ ಕೈನಲ್ಲಿ ಆಗಲ್ಲ ಅನ್ನೋದು ಏನಾದರೂ ಇದೆಯಾ ಅಂತಾಳೆ ಭಾರ್ಗವಿ. ಸರಿ, ನೋಡೇ ಬಿಡೋಣ, ಚಾಲೆಂಜಾ ಅಂತಾನೆ ಅರ್ಜುನ್. ಚಾಲೆಂಜ್ ಅಂತ ಅರ್ಜುನ್ನ ತಬ್ಕೋತಾಳೆ ಭಾರ್ಗವಿ. ಮಗಳೇ, ಇದೇನಮ್ಮ ಅಂತ ನಾಚ್ಕೋತಾನೆ ಶ್ರೀಮಂತ. ನೀವು ಟಗರು ಪುಟ್ಟಿನ ನೋಡಿಲ್ಲ ಅಲ್ವಾ, ಅವಳು ಹೀಗೇನೆ ಅಂತಾಳೆ ಭಾರ್ಗವಿ ನಾಚ್ಕೋತಾ ಅಲ್ಲಿಂದ ಹೋಗ್ತಾಳೆ. ಎಸ್, ನಮ್ಮ ಪ್ಲ್ಯಾನ್ ಸಕ್ಸಸ್ ಅಂತ ಅರ್ಜುನ್ ಶ್ರೀಮಂತ ಹಾಯ್ ಪೈ ಮಾಡ್ತಾರೆ. ಅಳಿಮಯ್ಯ, ಎಲ್ಲೋ ಮಗಳಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂತಾನೆ ಶ್ರೀಮಂತ. ಭಾರ್ಗವಿಗೆ ಈ ಪಾರ್ಥ ಮೇಲೆ ಸಿಟ್ಟು ಬರುತ್ತಾ? ಚಾನ್ಸೇ ಇಲ್ಲ, ಅದನ್ನು ಗೊತ್ತಿದ್ಕೊಂಡೇ ನಾನು ಈ ಪ್ಲ್ಯಾನ್ ಮಾಡಿದ್ದು. ಹೇಗೆ ಅಂತಾನೆ ಅರ್ಜುನ್. ನೇರವಾಗಿ ಅವಳ ಹತ್ರ ಮಾತಾಡ್ಬೋದಿತ್ತಲ್ಲ ಅಂತಾನೆ ಶ್ರೀಮಂತ. ನನ್ನ ಟಗರು ಪಟ್ಟಿಗೆ ಈ ತರಹ ಚಾಲೆಂಜ್ ಅಂದರೆ ತುಂಬ ಇಷ್ಟ. ಇವಾಗ ಈ ಚಾಲೆಂಜ್ ಗೆಲ್ಲಬೇಕು ಅಂತಲೇ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ನೋಡು, ಆಲ್ರೆಡಿ ಗೆದ್ದಿರೋ ಮನಸ್ಸನ್ನು ಮತ್ತೆ ಒಂದು ಸಲ ಗೆಲ್ಲೋಕೆ ಹೊರಟಿದ್ದಾರೆ. ಹೆಂಡತಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಆಸೆ ಇರಲ್ವಾ? ಅದಕ್ಕೆ 1-2 ಮಾತು ಜಾಸ್ತಿನೇ ಹೇಳಿದೆ ಅಂತಾನೆ ಅರ್ಜುನ್. ಅಳಿಮಯ್ಯ, ನಿನ್ನೊಳಗೆ ಒಬ್ಬ ರೊಮ್ಯಾಂಟಿಕ್
ಆದಂತಹ ಹೀರೋ ಇದ್ದಾನ. ನಡೀಲಿ ನಡೀಲಿ, ಏನೋ ಅಪ್ಪ ಇಷ್ಟು ದಿನ ಅವಳು ಭಯ ಕಿರ್ಚಾಟ ಇದನ್ನು ನೋಡಿ ನೋಡಿ ಬರಾಗಿತ್ತು. ಇನ್ನು ಮುಂದೆ ಭಾರ್ಗವಿ ಅರ್ಜುನ್ ಲವ್ ಕಹಾನಿ, ಖುಷಿಯಾಗಿ ನೀವು ಅಂತಾನೆ ಶ್ರೀಮಂತ. ಈಚೆ ನಿರ್ಮಲಾ, ರೀ ಇವತ್ತು ನೀವು ಕೇಸ್ ಗೆದ್ದು ಬರ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ನಿಮ್ಗೆ ಇಷ್ಟವಾದ ಸ್ವೀಟನ್ನು ನಾನು ನನ್ನ ಕೈಯಾರೆ ಮಾಡಿದ್ದೀನಿ, ತಗೊಳ್ಳಿ ಅಂತ ಕೊಡ್ತಾರೆ. ಥ್ಯಾಂಕ್ ಯು. ಎಷ್ಟು ಬದಲಾಗಿದೆಯಾ ನಿರ್ಮಲಾ ನೀನು. ಮತ್ತೆ ನೀನು ಮಾಡಿ ಬಡಿಸೋ ಅಡುಗೆನ ತಿಂತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಿಮ್ಮನ್ನೆಲ್ಲ ನೋಡದೆ ಕಣ್ಮುಚ್ಚಿಬಿಡ್ತೀನೋ ಅಂತ ಭಯ ಆಗ್ತಿತ್ತು ಅಂತಾರೆ ಜೆ ಪಿ. ಯಾಕೋ ಜೆ ಪಿ ಹೀಗೆಲ್ಲ ಮಾತಾಡ್ತಿದ್ಯಾ? ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡು. ಈಗ ನೀನು ನಿರಪರಾಧಿ ಅಂತ ಸಾಬೀತಾಗಿ ಮನೆಗೆ ವಾಪಸ್ ಬಂದಿದ್ಯಾ ಅಂತಾರೆ ಶಕುಂತಲಾ. ಅಮ್ಮ, 1 ತಿಂಗಳಿಂದ ಸಾವು ನನ್ನ ಕಣ್ಮುಂದೆನೇ ಇತ್ತು. ನಿದ್ದೆಗಣ್ಣಲ್ಲೂ ಬೆಚ್ಚಿ ಬೀಳೋ ಭಾವನೆ, ಅದನ್ನು ಮರೆಯೋಕ್ಕಾಗಲ್ಲ. ಸಾವನ್ನ ಗೆದ್ದು ಬಂದವನು ಅವನು ಜೀವನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಅಂತ ಕೇಳಿದ್ದೆ. ಆದರೆ ಈಗ ಅದು ನನಗೆ ಅರ್ಥ ಆಗ್ತಿದೆ. ನೀನು ಹೇಳಿದ ನಿಜ ಅಮ್ಮ. ಹಣ, ಅಧಿಕಾರ, ಅಂತಸ್ತು ಇದ್ಯಾವುದು ಜೀವನದಲ್ಲಿ ಶಾಶ್ವತ ಅಲ್ಲ. ಇಷ್ಟು ವರ್ಷ ನಾನು ಯಾರನ್ನು ಲೆಕ್ಕಿಸದೆ ದುಡ್ಡೇ ಎಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡಿದೆ. ಆದರೆ ಆಸ್ತಿ ನನ್ನ ಕೈ ಬಿಟ್ಟು ಹೊರಟೋಯ್ತು. ಇದ್ಯಾವುದೂ ಇಲ್ಲದೆ ಇದ್ದಾಗ ನನ್ನ ಜೊತೆ ಇದ್ದಿದ್ದು ನನ್ನ ಕುಟುಂಬ, ನನ್ನ ಕಾಪಾಡಿದವರು ನನ್ನವರು. ಈಗ ಅರ್ಥ ಆಯಿತು ನನಗೆ, ನನ್ನ ಹತ್ರ ಇರೋದು ತುಂಬ ದೊಡ್ಡ ಆಸ್ತಿ ಅಂತಾರೆ ಜೆ ಪಿ. ಆದರೆ ಭಾರ್ಗವಿನೇ ಇಲ್ಲ ಅಂದಿದ್ರೆ ಅಂತ ಶಕುಂತಲೆ ಹೇಳುವಾಗ ಇಷ್ಟೆಲ್ಲ ತೊಂದರೆನೇ ಆಗ್ತಿರ್ಲಿಲ್ಲ ಅತ್ತೆ, ಈ ಕೇಸು ಇರ್ತಿರ್ಲಿಲ್ಲ ಅಂತಾರೆ ನಿರ್ಮಲಾ. ನನ್ನ ಹಣೆ ಬರೋಕ್ಕೆ ಭಾರ್ಗವಿನ ಯಾಕೆ ಬೈತಿದ್ಯಾ? ಅವಳು ನನ್ನ ಜೀವ ಕಾಪಾಡಿದಾಳೆ, ಆ ಋಣ ಅವಳ ಮೇಲಿರುತ್ತೆ ಅಂತಾರೆ ಜೆ ಪಿ. ನೀವು ಅವಳನ್ನು ಎಷ್ಟು ಬೇಕಿದ್ರೂ ಹಾಡು ಹೋಗಲಿ, ಆದರೆ ನಾನು ಮಾತ್ರ ಅವಳನ್ನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅವಳು ಕರ್ತವ್ಯನ ನಿಭಾಯಿಸಿದಾಳಷ್ಟೇ, ಹೋಗಲಿ. ಈಗ ನೀವು ಬಂದಾಗಿದೆಯಲ್ಲ, ಎಲ್ಲನೂ ಬದಲಾಗುತ್ತೆ ಅಲ್ವಾ ಜೆ ಪಿ ಅಂತಾರೆ ನಿರ್ಮಲಾ. ಏನು ಬದಲಾಗಬೇಕು ಅಂತಾರೆ ಜೆ ಪಿ. ಅದೇ ಜೆ ಪಿ, ನಮ್ಮ ಆಸ್ತಿ ನಮಗೆ ಬರೋದು ಬಾಕಿ ಇದೆಯಲ್ಲ, ಕೇಸ್ ಮುಗಿದ್ಮೇಲೆ ಬ್ಯಾಂಕಲ್ಲಿರೋ ದುಡ್ಡು ಸಿಗುತ್ತೆ ಅಲ್ವಾ, ಆ ದುಡ್ಡು ಸಿಗ್ತಾ ಇದ್ದ ಹಾಗೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಜೆ ಪಿ ಅಂತಾರೆ ನಿರ್ಮಲಾ. ದುಡ್ಡಿಗೇನು ನಿರ್ಮಲಾ, ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ನೆಮ್ಮದಿ ದುಡ್ಡು ಇಲ್ಲದೇ ಇದ್ದರೂ ನಮ್ಮ ಜೊತೆ ಇರುತ್ತೆ ಅಂತಾರೆ ಜೆ ಪಿ. ನೆಮ್ಮದಿ ಈ ಕೊಂಪೆಲಿ, ಅದು ದೂರದ ಮಾತು ಜೆ ಪಿ. ಆ ಹಾಳಾದ ಗಾಯತ್ರಿ ದೇವಿ ನಮ್ಮ ಮನೆಗೆ ಬಂದಿದ್ಲಲ್ಲ, ಅದರಿಂದ ನಾನು ಹೇಗಿರ್ತಿದ್ದೆ ಹೇಳಿ? ಆ ಮಾರಿನ ಮನೆಗೆ ತಂದವಳು ಇದೇ ಭಾರ್ಗವಿ ತಾನೆ. ಈಗ ಅವಳು ನಿಮ್ಮನ್ನು ಬಿಡಿಸಿದ್ಲು ಅನ್ನೋ ಮಾತ್ರಕ್ಕೆ ಆಗಿರೋ ಅನಾಹುತಕ್ಕೆಲ್ಲ ಅವಳು ಕಾರಣ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಆ ಭಾರ್ಗವಿಯಿಂದ ಸರ್ವನಾಶ ಆಗಿರೋದು ನೆಮ್ಮದಿ. ಅವಳೇ ನಾವು ಕಳ್ಕೊಂಡಿರೋ ದುಡ್ಡನ್ನು ಬಾಯಿ ಮುಚ್ಕೊಂಡು ವಾಪಸ್ ತಂದುಕೊಡ್ಬೇಕು. ಆಮೇಲೆ ನಾವು ನಮ್ಮ ಸ್ಟೇಟಸ್ಗೆ ತಕ್ಕನಾಗಿ ಜೀವನ ಮಾಡ್ಬೋದು. ಆರೋಗುತ್ತೆ ಪಾಯಸ ತಿನ್ನಿ, ನಾನು ರಾತ್ರಿಗೆ ಅಡುಗೆಗೆ ರೆಡಿ ಮಾಡ್ತೀನಿ ಅಂತ ನಿರ್ಮಲ ಹೋಗ್ತಾರೆ. ಇಷ್ಟಾದರೂ ಇವಳಿಗೆ ಅರ್ಥನೇ ಆಗಲ್ವಲ್ಲ ಅಮ್ಮ ಅಂತಾರೆ ಜೆ ಪಿ. ನಾನು ನಿನಗೆ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೆ, ನಿನಗೆ ಅರ್ಥ ಆಗ್ತಿತ್ತಾ? ಈಗ ನಿನಗೆ ಅನುಭವವಾಗಿದೆ, ಜೀವನ ಏನು ಅನ್ನೋದು ಅರ್ಥ ಆಗಿದೆ. ಹಾಗೆ ನಿರ್ಮಲ, ಅವಳಿಗೆ ಅರ್ಥ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಆನಂತರ ಅವಳೇ ಭಾರ್ಗವಿನ ಸೊಸೆ ಅಲ್ಲ ಮಗಳು ಅಂತ ಒಪ್ಕೋತಾಳೆ ಅಂತಾರೆ ಶಕುಂತಲಾ. ಈಚೆ ಜಗನ್ ಮತ್ತು ಸಾಕ್ಷಿ ಕಾರೊಳಗೆ ಕೂತ್ಕೋಬೇಕು ಅಂತ ಹೋಗುವಾಗ ಬೃಂದ ಬಂದು ಚಿಕ್ಕತ್ತೆ ಅಂತ ಕೂಗ್ತಾಳೆ. ಸಾಕ್ಷಿನು ಬೃಂದ ಅಂತಾಳೆ. ಜಗನ್ ಮಾವ, ಚಿಕ್ಕತ್ತೆ ಹೇಗಿದ್ದೀರಾ ಅಂತಾಳೆ ಬೃಂದ. ಅದಿರಲಿ ಬೃಂದ, ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾರೆ ಜಗನ್. ನೀವಿಬ್ಬರು ಹೇಗಿದ್ದೀರಾ ಏನು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಬೃಂದ. ಓಹೋ ಬೃಂದ, ಇಷ್ಟು ದಿನ ಆಗದೆ ಇರೋ ನೆನಪು ಇವತ್ತು ನೆನಪಾಗೋಯ್ತಾ? ಓ ಅರ್ಥ ಆಯಿತು, ಭಾರ್ಗವಿ ಗೆದ್ದಿದ್ದಾಳೆ ಅಂತ ನೀನು ಇಲ್ಲಿ ಬೀಗೋಕ್ಕೆ ಬಂದಿದ್ಯಾ ಅಲ್ವಾ ಅಂತಾಳೆ ಸಾಕ್ಷಿ. ವಾವ್ ಚಿಕ್ಕತ್ತೆ, ಇದೇನು ಇಷ್ಟು ಪರ್ಫೆಕ್ಟಾಗಿ ಹೇಳಿದ್ರಿ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತಿನ್ನೇನು ಚಿಕ್ಕತ್ತೆ, ಆ ಭಾರ್ಗವಿಯಿಂದ ನನ್ನ ಜೀವನನೇ ಹಾಳಾಯಿತು. ನನ್ನ ದುಃಖನ ಯಾರ ಹತ್ರ ಹಂಚ್ಕೋಬೇಕು ಅಂತ ಗೊತ್ತಾಗದೆ ನಿಮ್ಮಿಬ್ಬರ ಹತ್ರ ಬಂದಿದ್ದೀನಿ ಅಂತಾಳೆ ಬೃಂದ. ಕಾರಣ ಇಲ್ಲದೆ ಬರೋ ಅಸಾಮ್ಯ ಅಲ್ಲ ನೀನು, ಅದೇನು ಅಂತ ನೇರವಾಗಿ ಹೇಳು ಅಂತಾರೆ ಜಗನ್. ಮಾವ, ನೀವು ಹೇಳಿರೋದು ಕರೆಕ್ಟಾಗೇ ಇದೆ. ನಿಮಗೆ ಆಸ್ತಿನೂ ಕೊಡಲಿಲ್ಲ, ಆ ಕಡೆ ಅಧಿಕಾರನೂ ಕೊಡದೆ ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಿಸ್ನೆಸ್ಸಿಂದ ಮೀಟಿಂಗು ಅದು ಇದು ಅಂತ ದೇಶದಿಂದ ದೇಶಕ್ಕೆ 3 ಹೊತ್ತು ನಿಮ್ಮ ಹತ್ರ ಕೆಲಸ ಮಾಡಿಕೊಂಡು ಕಾಯಿಸಿದ್ದಾರೆ. ಪಾಪ ನಮ್ಮ ಚಿಕ್ಕತ್ತೆ ಡಿಸೈನರ್ ಬ್ಯಾಗು ಅದು ಇದು ಏನು ತಗೋಬೇಕಿದ್ರು ಪಾಪ ನಿರ್ಮಲಾ ಹತ್ರನೇ ಕೈ ಚಾಚಿದ್ದಾರೆ. ಅವ್ರು ಕೊಟ್ಟಿರೋ ಕಷ್ಟಕ್ಕೆ ಅವರನ್ನು ಸರಿಯಾದ ಜಾಗಕ್ಕೆ ಸೇರಿಸಿದ್ದೀರಾ. ಆ ಮನೆಯಲ್ಲಿ ಅವ್ರು ಕಷ್ಟಪಟ್ಕೊಂಡು ಸಾಯ್ತಿದ್ದಾರೆ. ಹಾಗಂತ ಎಲ್ಲರನ್ನೂ ಒಂದೇ ತಕ್ಕಡಿಲಿ ಹಾಕಿ ತೂಗೋದು ಎಷ್ಟು ಸರಿ ಹೇಳಿ ಅಂತಾಳೆ ಬೃಂದ. ಹಾಗಂತ ಎಷ್ಟರಾಗ ಹೇಳಿದ್ಯಾ, ಅದೇನು ಅಂತ ಹೇಳು ಅಂತಾಳೆ ಸಾಕ್ಷಿ. ನಿಮಗೆ ಹೇಗೂ ಭಾರ್ಗವಿನ ಕಂಡ್ರೆ ಆಗೋದಿಲ್ಲ, ಆ ಭಾರ್ಗವಿಗೂ ನಿಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಗಾದೆ ಕೇಳಿದಿರಲ್ಲ, ಅದಕ್ಕೆ ಅಲ್ವಾ ನಾನು ನಿಮಗೆ ಹತ್ತಿರ ಆಗಿರೋದು. ಅವಳ ಮೇಲೆ ಜಿದ್ದು ಸಾಧಿಸೋಕೆ ನಾನು ನಿಮಗೆ ಎಷ್ಟು ಸಹಾಯ ಮಾಡಿದ್ದೀನಿ ಹೇಳಿ. ಅಂಥದ್ರಲ್ಲಿ ನನ್ನ ಕೈನೇ ಬಿಟ್ಬಿಟ್ರಲ್ಲ ಚಿಕ್ಕತ್ತೆ. ಅಲ್ಲ, ಆ ಮನೇಲಿ ಅವ್ರ ಜೊತೆನೇ ನನ್ನನ್ನು ನರಳೋಕೆ ಬಿಟ್ಬಿಟ್ರಲ್ಲ. ಎಷ್ಟು ಸರಿ ಚಿಕ್ಕತ್ತೆ ಅಂತಾಳೆ ಬೃಂದ. ಬೃಂದ, ಇವಾಗ ನಿನಗೇನು ಬೇಕು ಅಂತಾರೆ ಜಗನ್.
ನಿಮ್ಮ ಹತ್ರ ಇರೋ ಅದೆಷ್ಟೋ ಪ್ರಾಪರ್ಟಿನಲ್ಲಿ ಒಂದು ಮನೆನ ನನಗೂ ಚರಣ್ಗೂ ಅಂತ ಕೊಡಿ ಮಾವ. ಏನೋ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಖುಷಿಯಾಗಿರ್ತೀವಿ ಅಂತಾಳೆ ಬೃಂದ. ನೀನು ಬಂದಿರೋದು ಚರಣ್ಗೆ ಗೊತ್ತಾ ಅಂತಾಳೆ ಸಾಕ್ಷಿ. ಅವನ ಕತೆ ಬಿಡಿ ಅತ್ತೆ, ಅವನು ನನ್ನನ್ನು ಬಡತನದಿಂದ ಹೊರಗೆ ಕರ್ಕೊಂಡು ಬರ್ತಾನೆ ಅಂದ್ಕೊಂಡೆ, ಆದರೆ ಅದು ಆಗ್ತಾಯಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಸಮುದ್ರದಲ್ಲಿ ಇರೋ ಒಂದು ಹನಿ ನೀರು ಕಡಿಮೆ ಆದರೆ ಏನಾದರೂ ಆಗುತ್ತಾ ಚಿಕ್ಕ ಮಾವ? ನಿಮ್ಮ ಹತ್ರ ಇರೋ ಎಲ್ಲ ಪ್ರಾಪರ್ಟಿನೂ ನನಗೆ ಕೊಡಿ ಅಂತ ನಾನು ಕೇಳ್ತಿಲ್ಲ. ಒಂದು ಮನೆನೋ ಸೈಟೋ ಏನಾದರೂ ಒಂದು ಕೊಡಿ, ನಾವು ಖುಷಿಯಾಗಿರ್ತೀವಿ. ನಿಮಗೆ ಸಹಾಯ ಮಾಡಿದವರಿಗೆ ನೀವು ಸಹಾಯ ಮಾಡಿದರೆ ನೀವು ಖುಷಿಯಾಗಿರ್ತೀರ. ಚಿಕ್ಕತ್ತೆ ಯೋಚನೆ ಮಾಡಿ ಹೇಳಿ ಅಂತಾಳೆ ಬೃಂದ. ಸರಿ, ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ, ನಾನು ಇವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತಾಳೆ ಸಾಕ್ಷಿ. ಈಚೆ ಅರ್ಜುನ್ ಮತ್ತು ಶ್ರೀಮಂತ ತಿಂಡಿ ಕೂತಿರ್ತಾರೆ. ಆಗ ಟೆಂಟಣ ಅಂತ ದೋಸೆ ಚಟ್ನಿನ ಭಾರ್ಗವಿ ತಗೊಂಡು ಬರ್ತಾಳೆ. ಮಗಳೇ, ನೀನು ಮಾಡಿರೋ ದೋಸೆ ಘಮ ಅಂತಿದೆ, ನನಗೆರಡು ಅರ್ಜುನ್ಗೆರಡು ಬಡಿಸ್ಬಿಡು ಅಂತಾನೆ ಶ್ರೀಮಂತ. ಶ್ರೀಮಂತಪ್ಪ, ನೀವು ನಿಮ್ಮ ಪಾಲನ್ನು ಬಾಯಿ ಬಿಟ್ಟು ಚೆನ್ನಾಗಿ ಕೇಳಿದ್ರಿ, ಆದರೆ ಈ ಮನುಷ್ಯ ಬಾಯಿ ಬಿಟ್ಟು ಕೇಳ್ತಾನೇ ಇಲ್ಲ ಅಂತಾಳೆ ಭಾರ್ಗವಿ. ಮಾವ, ನನ್ನ ಲವ್ವರ್ ಇದ್ದಿದ್ರೆ ಕೈಯಾರೇನೆ ತಿನ್ನಿಸ್ತಿದ್ದಿದ್ಲು, ಬಡ್ಸೋಕ್ಕೆ ಹೇಳು ಮಾವ ಅಂತಾನೆ ಅರ್ಜುನ್. ಅದೇ, ಈ ಲವ್ವರು ಹೆಂಡತಿ ಆದ ತಕ್ಷಣ ಬಿಂಕ ಬಿಗುಮಾನ ಎಲ್ಲ ಬಂತ ಕೇಳಿ ಶ್ರೀಮಂತಪ್ಪ ಅಂತಾಳೆ ಭಾರ್ಗವಿ. ಇಬ್ಬರು ನಿಲ್ಸ್ರೋ, ನೀವಿಬ್ಬರು ಅಂದ್ಕೊಂಡಿರಲಿ ಅಂತ ಅಂದ್ಕೊಂಡ್ರೆ ನೀವಿಬ್ಬರು ಯಾಕೆ ಹೀಗೆ ಕಿತ್ತಾಡ್ತಿದ್ದೀರಾ? ಮಗಳೇ, ಅವನಿಗೂ ದೋಸೆ ಮಾಡ್ಕೊಂಡು ಬಂದಿದ್ಯಲ್ವಾ ಅಂತಾನೆ ಶ್ರೀಮಂತ. ಹ್ಞೂ ಅಂತಾಳೆ ಭಾರ್ಗವಿ. ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ಯಲ್ವಾ ಅಂತಾನೆ ಶ್ರೀಮಂತ. ಹ್ಞೂ ಅಂತ ನಾಚ್ಕೋತಾಳೆ ಭಾರ್ಗವಿ. ನಾಚಿಕೆ ನೋಡು, ಬಡ್ಸ್ ಮತ್ತೆ ಅಂತ ಶ್ರೀಮಂತ ಹೇಳುವಾಗ ಭಾರ್ಗವಿ ಅರ್ಜುನ್ ತಟ್ಟೆಗೆ ದೋಸೆನ ಹಾಕಬೇಕು ಅನ್ನುವಾಗ ನಿರ್ಮಲ ಬಂದು ತನ್ನ ತಟ್ಟೆನ ಅವಳ ಮುಂದೆ ಹಿಡಿತಾರೆ. ಆಗ ಶಾಕ್ನಿಂದ ಎಲ್ಲರೂ ನಿರ್ಮಲನ್ನೇ ನೋಡ್ತಾರೆ. ಈಚೆ ಸಾಕ್ಷಿ, ಜಗನ್, ಬೃಂದ ಇಷ್ಟೊಂದು ಕೇಳ್ಕೊತಿದ್ದಾಳೆ, ನೀವೇ ಒಂದು ಜಾಗ ನೋಡಿ ಯಾಕೆ ಹೇಳಬಾರ್ದು ಅಂತಾಳೆ. ನಮ್ಮನೆ ಹತ್ರನೇ ಒಂದು ಪ್ರಾಪರ್ಟಿ ಇದೆಯಲ್ಲ ಅದು ಅಂತಾರೆ ಜಗನ್. ಅದು ಅಷ್ಟು ಚೆನ್ನಾಗಿಲ್ಲ ಅಂತಾಳೆ ಸಾಕ್ಷಿ. ಇವಳು ನಮ್ಮನೆಯವಳೇ ಅಲ್ವಾ, ಇವಳಿಗೆ ಹೊಂದು ಅಂತ ಒಂದು ಪ್ರಾಪರ್ಟಿ ಹೇಳಿ ಅಂತಾಳೆ. ನೀನು ಹೇಳ್ತಾ ಇರೋದು ಸರಿನೇ, ಒಂದೊಳ್ಳೆ ಜಾಗ ಇದೆ ಬೃಂದ ಅಂತಾನೆ ಜಗನ್. ಒಂದು ಮನೆ ರೆಡಿ ಇದೆಯಾ? ಹಾಗಿದ್ರೆ ನಾನು ಚರಣ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದುಬಿಡೋದಾ ಅಂತಾಳೆ ಬೃಂದ. ಖಂಡಿತ ಬರ್ಬೋದು, ನಮ್ಮನೆ ಇದೆಯಲ್ಲ, ಜಾಗ ಇರೋದು ಅಲ್ಲೇ ಅಂತಾರೆ ಜಗನ್. ಆ ಗೇಟ್ ಹೊರಗಡೆ ಇರೋದಕ್ಕೆ ನಿಮ್ಮಿಬ್ಬರಿಗೂ ಜಾಗ ಇದೆ, ಅಲ್ಲಿರೋದು ಸರಿ ಅಂತಾರೆ ಜಗನ್. ರೀ, ಮಳೆ ಬೇರೆ, ನಮ್ಮ ಸ್ಟೋರ್ ರೂಮಲ್ಲಿರೋ ಛತ್ರಿನೂ ಕೊಡೋಣ, ಈ ಛತ್ರಿಗೆ ಆ ಛತ್ರಿ ಸರಿಯಾಗಿ ಹೊಂದುತ್ತೆ ಅಂತಾಳೆ ಸಾಕ್ಷಿ. ತಮಾಷೆ ಮಾಡಬೇಡಿ ಚಿಕ್ಕತ್ತೆ, ನನ್ನ ಸಿಚುವೇಶನ್ನ ನೀವಾದರೂ ಅರ್ಥ ಮಾಡ್ಕೋತೀರಾ ಅಂತ ಬಂದೆ ಅಂತಾಳೆ ಬೃಂದ. ತಮಾಷೆ ಮಾಡ್ತಾ ಇರೋದು ನೀನಾ ನಾವ? ನಿನ್ನ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ನನ್ನ ಆಸ್ತಿಲಿ ಬದುಕೋ ಯೋಗ್ಯತೆ ನಿಮಗಿದೆಯಾ ಅಂತಾರೆ ಜಗನ್. ಈಚೆ ನಿರ್ಮಲಾ, ಏನು ನೋಡ್ತಿದ್ಯಾ, ದೋಸೆ ಹಾಕು ಅಂತಾರೆ. ಅತ್ತೆ, ಈ ಒಂದು ದೋಸೆನ ಅರ್ಜುನ್ಗೆ ಹಾಕಿಬಿಟ್ಟು ನೆಕ್ಸ್ಟ್ ದೋಸೆನ ನಿಮಗೆ ಹಾಕ್ತೀನಿ ಅಂತಾಳೆ ಭಾರ್ಗವಿ. ಅಲ್ಲ ಭಾರ್ಗವಿ, ತಟ್ಟೆಯಲ್ಲಿ ಅಷ್ಟೊಂದು ದೋಸೆಗಳಿದೆ, ನನಗೆ ಹಾಕಿದರೆ ಏನಾಗುತ್ತೆ? ಅಲ್ಲ ಅರ್ಜುನ್, ನಿನಗಿಂತ ಮುಂಚೆ ಮಾಮ್ ತಿನ್ನೋ ಹಾಗಿಲ್ವಾ ಅಂತಾರೆ ನಿರ್ಮಲಾ. ಹಾಗೇನೂ ಇಲ್ಲ ಮಾಮ್. ಭಾರ್ಗವಿ, ಅಮ್ಮಂಗೆ ಹಾಕಿ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ಅದು ಅಂತ ಭಾರ್ಗವಿ ದೋಸೆನ ನಿರ್ಮಲಾ ತಟ್ಟೆಗೆ ಹಾಕ್ತಾಳೆ. ಆಗ ನಿರ್ಮಲಾ ಆ ದೋಸೆನ ಕೈಯಲ್ಲಿ ಹಿಡ್ಕೊಂಡು, ಏನಿದು, ದೋಸೆನ ಹಾರ್ಟ್ ಶೇಪಲ್ಲಿ ಮಾಡಿಬಿಟ್ಟಿದ್ಯಾ? ನಿನ್ನೆ ಕೇಳ್ತಿರೋದು, ಸರಿಯಾಗಿ ದೋಸೆ ಮಾಡೋಕ್ಕೂ ಬರಲ್ವ ನಿನಗೆ? ಅದು ಅತ್ತೆ, ನೀವಂದರೆ ನನಗೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ಈ ಥರನಾದ್ರು ಪ್ರೀತಿ ತೋರಿಸೋಣ ಅಂದ್ಕೊಂಡೆ ಅಷ್ಟೇ ಅಂತಾಳೆ ಭಾರ್ಗವಿ. ಮಾಡೋ ಕೆಲಸನೆಲ್ಲ ಮಾಡಿ ಈಗ ಪ್ರೀತಿ ಅಂತೆ, ಎಲ್ಲ ನನ್ನ ಕರ್ಮ ಅಂತ ನಿರ್ಮಲಾ ಹೋಗ್ತಾರೆ. ಆಗ ಅರ್ಜುನ್ ಶ್ರೀಮಂತ ಇಬ್ಬರು ಜೋರಾಗಿ ನಗ್ತಾರೆ. ನೋಡು ಮಾವ, ನನ್ನ ಹೆಂಡತಿಗೆ ಯಾರನ್ನ ಪ್ರೀತಿ ಮಾಡೋದು ಅನ್ನೋದೇ ಮರ್ತೋಗಿದೆ. ಯಾಕೋ ಅಳಿಮಯ್ಯ, ಅತ್ತೆ ಸೊಸೆ ಪ್ರೀತಿ ಮಾಡಬಾರ್ದಾ ಅಂತಾನೆ ಶ್ರೀಮಂತ. ಇರ್ಬೋದು, ಆದರೆ ಮಾಮ್ ದೋಸೆ ನೋಡುವಾಗ ಇವ್ರ ಮುಖ ನೋಡಬೇಕಾಗಿತ್ತು ಅಂತಾನೆ ಅರ್ಜುನ್. ಇಬ್ಬರು ಜೋರಾಗಿ ನಗ್ತಾರೆ. ಆಗ ಭಾರ್ಗವಿ ಸಿಟ್ಟಿಂದ ನೋಡ್ತಾಳೆ. ನಂತರ ಈಚೆ ರೂಮಲ್ಲಿ ಭಾರ್ಗವಿ ಡೋರ್ನ ಕ್ಲೋಸ್ ಮಾಡ್ತಾಳೆ. ಯಾಕ್ರಿ ಬಾಗಿಲು ಹಾಕಿದ್ರಿ ಅಂತಾನೆ ಅರ್ಜುನ್. ನಿಮ್ಮ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಬೇಕಿತ್ತು ಅಂತ ಭಾರ್ಗವಿ ಅರ್ಜುನ್ ಹತ್ರ ಬರ್ತಾಳೆ. ಅದೇನು ಹೇಳಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅರ್ಜುನ್ ಕಾಲರ್ ಪಟ್ಟಿನ ಹಿಡ್ಕೊಂಡು, ನನ್ನ ನೋಡಿದರೆ ಭಯ ಆಗುತ್ತಾ ಅಂತಾಳೆ. ನನಗೆ ಯಾಕೆ ಭಯ ಆಗುತ್ತೆ, ನಾನ್ಯಾರು ಹೇಳಿ, ಅರ್ಜುನ್ ಪಾಟೀಲ್ ಅಂತಾನೆ ಅರ್ಜುನ್.
ನಂತರ ಅಯ್ಯಯ್ಯೋ ಅಂತ ಭಾರ್ಗವಿನ ತಬ್ಕೋತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.